ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಸಂಪುಟ ಪುನಾರಚನೆ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಬಿಜೆಪಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನಗೆ ಡಿಸಿಎಂ ಆಫರ್ ಬಂದಿತ್ತು ಅಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿ ಬಿಜೆಪಿ ಕಡೆಯಿಂದ ಫೋನ್ ಬಂದಿತ್ತು. ಡಿಸಿಎಂ ಆಫರ್ ಜೈಲಿನ ಆಫರ್ ಇಟ್ಟಿದ್ರು. ನಾನು ಜೈಲಿನ ಆಯ್ಕೆ ಮಾಡಿಕೊಂಡು ಪಕ್ಷ ನಿಷ್ಠೆ ತೋರಿಸ್ತೆ ಅಂತ ಹೇಳಿದ್ರು. ಡಿಕೆಶಿ ಈ ಹೇಳಿಕೆ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳ್ಯದಲ್ಲಿ ಸಂಚಲನ ಎಬ್ಬಿಸಿದೆ. ನವೆಂಬರ್ ಕ್ರಾಂತಿ ಹೊತ್ತಲ್ಲೇ ಸಮಯ ನೋಡಿ ದಾಳ ಉರುಳಿಸಿ ಆಟ ಆಡಿದ್ರ, ನಾನು ತ್ಯಾಗ ಮಾಡಿದ್ದೀನಿ, ಅದಕ್ಕೆ ಪ್ರತಿಫಲ ಬಯಸ್ತಾ ಇದ್ದೀನಿ ಅನ್ನೋ ಸಂದೇಶ ರವಾನಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಡಿಕೆಗೆ ಆಫರ್ ಕೊಟ್ಟಿದ್ಯಾರು ಅಂತ ಅವರದ್ದೇ ಸರ್ಕಾರ ತನಿಖೆ ಮಾಡಲಿ ಅಂತ ಬಿಜೆಪಿಗರು ಕೂಡ ಸವಾಲ್ ಹಾಕಿದ್ರೆ, ನನಗೆ ಸಿಎಂ ಆಫರ್ ಬಂದಿರಲಿಲ್ವಾ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಮಧ್ಯೆ ಅಪ್ಪನಿಗೆ ಅಧಿಕಾರ ಬಿಟ್ಟು ಕೊಡಿ ಅಂತ ಯಾರೂ ಹೇಳಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಬೇಡ. ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ. ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು. ಏನ್ ಮಾಡ್ತೀರಿ? ಪಕ್ಷದ ನಿಷ್ಠೆ, ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು. ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ನಾನು ಏನೋ ಒಂದು ಸಣ್ಣದಾಗೆ ಅಸೆಂಬ್ಲಿಲಿ ಅಶೋಕಂಗೆ RSS ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅನ್ನೋಕ್ಕೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು. ನನಗೆ ಯಾರು ನೀನು ಕ್ಷಮಾಪಣೆ ಕೇಳುವಂತನೂ ಕೇಳಲಿಲ್ಲ ನನಗೆ. ಆದ್ರೂ ಕೂಡ ನಾನು ಅನೇಕ ಕಾರ್ಯಕರ್ತರು ಅವ್ರಿಗೆ ಯಾವ್ದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡಕ್ ಹೋಗ್ಲಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅವರನ್ನು ಕರ್ಕೊಂಡು ಬಂದು DCM ಮಾಡುವಂತ ದರ್ದು ಬಂದಿಲ್ಲ. ನಿಮ್ದೇ ಸರ್ಕಾರ ಇದೆಯಲ್ಲ, ಕರೆ ಬಂದವರನ್ನ ಪತ್ತೆ ಮಾಡಿ ಜೈಲಿಗೆ ಹಾಕ್ರಿ ಅಲ್ಲ. ನಿಮ್ದೇ ಕಾರ್ಯಕರ್ತರಲ್ಲಿ ನೀವು ಕರೆ ಮಾಡಿಸಿ ಆಮೇಲೆ ನಂಗೆ ಕರೆ ಬಂತು ಅಂತ ಹೇಳುದು. ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರ್ಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ, ಅದೆಲ್ಲ ಬೇರೆ ವಿಷಯ. ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನಮಗೆ. ಹೈಕಮಾಂಡ್ ಮಟ್ಟದಲ್ಲಿ ಆಗೋ ಚರ್ಚೆ ಇಲ್ಲಿನ ಬಿಜೆಪಿ ನಾಯಕರಿಗೆ ಗೊತ್ತಿರಬೇಕು ಅಂತಾನೂ ಏನಿಲ್ಲ, ದರ್ದಿಲ್ಲ ಅಂತ ಹೇಳ್ತಿದ್ರು ಮೇಡಮ್. ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಇದನ್ನ ಮತ್ತೆ ನೆನಪು ಮಾಡ್ತಿದ್ದಾರಾ ಹೈಕಮಾಂಡ್ ನಾಯಕರಿಗೆ? 100% ನೋ ಡೌಟ್. ಅದರಲ್ಲಿ ಮೇಲ್ನೋಟಕ್ಕಂತೂ ಹಾಗೆ ಕಾಣಿಸ್ತಾ ಇದೆ. ನೋಡಿ, ನಂಗೆ ಆಫರ್ ಇತ್ತು ಅವತ್ತು, ಈಗಲೂ ಹಂಗೆ ಏನಾದರೂ ಆದರೆ ನಂಗೆ ಆಫರ್ ತುಂಬ ಇದೆ ಅಂತ ಅವಾಗ DCM ಕೇಳಿದ್ರು. ಅವ್ರು ಹೇಳಿದ್ರು ಈಗ ಬಂದರೆ ನಾನು ಮುಖ್ಯಮಂತ್ರಿಗೆ ಹೋಗ್ಬೋದು ಅನ್ನೋ ಒಂದು ಹೇಳಿರೋ ಸೂಚನೆ ರೀತಿಯಲ್ಲಿ ಇರಬಹುದೇನೋ. ವಿಶ್ಲೇಷಣೆ ಮಾಡೋದಾದ್ರೆ ಮಾಡ್ಕೊಳ್ಳಿ, ಅದು ಬೇರೆ. ಬಟ್ ಶೋಭಾ ಮೇಡಮ್ ಹೇಳ್ತಾ ಇದ್ರಲ್ಲ, ಶೋಭಾ ಕರಂದ್ಲಾಜೆ ಅವರು, ನೋ ಮೇಡಮ್ ಆ ಥರ ಎಲ್ಲ ಹೇಳೋಕೆ ದರ್ದು ಎಲ್ಲ ವಿಚಾರದಲ್ಲಿ ಹೇಳಕ್ಕೆ ಹೋಗ್ಬೇಡಿ. ಹಂಗಿರ್ಲಾರ್ದೇ 16 ಜನ ಎಲ್ಲ ಕರ್ಕೊಂಡು ಬರುವಂಥ ಪರಿಸ್ಥಿತಿ ಏನು ಇರ್ತಿರ್ಲಿಲ್ವಲ್ಲ. ಹುಷಾರು, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ. ನಿಮ್ಮ ಪಾರ್ಟಿಯಲ್ಲಿ ಹೈಕಮಾಂಡ್ ಅವ್ರು ಏನೇನು ತಗೊಳ್ತಾರೋ ನಿರ್ಧಾರ, ನೀವು ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟು ಆಮೇಲೆ ತಮಾಷೆಗೆ ಒಳಗಕ್ಕೆ ಹೋಗ್ಬಿಡಿ ಅಷ್ಟೇ.